ಸೊ ಆ ಥರ ತುಂಬ ಇದೆ ಸರ್. ಅಂದರೆ ಸರ್ಕಾರಿಲಾಗಿರ್ಬೋದು, ಕಿರಿಕ್ ಪಾರ್ಟಿಲಾಗಿರ್ಬೋದು, ಕಾಂತಾರದಲ್ಲಾಗಿರ್ಬೋದು. ಕೋವಿಡಲ್ಲಿ ಒಂದು ಲಿಸ್ಟ್ ಮಾಡ್ತೀವಿ ಆಫೀಸಲ್ಲಿ ಕೂತ್ಕೊಂಡು, ಎಷ್ಟು ಕತೆಗಳಿದೆ ಅಂತ. ಇನ್ನು ಮಾಡಕ್ಕೆ ಬರ್ದಿಟ್ಟಿರೋ ಟೈಟಲ್ ಸಿನಿಮಾ ಮಾಡಕ್ಕೆ ಇನ್ನು ಎಷ್ಟು ಕತೆಗಳು ಬಾಕಿ ಇದೆ ನಮ್ದು, ನಮ್ಮ ಹತ್ರ ಆಲ್ರೆಡಿ ಇದೆ ಕತೆ. ಸೊ ಎಷ್ಟು ಬಾಕಿ ಇದೆ ಅಂತ ಒಂದು ವೈಟ್ ಬೋರ್ಡ್ ಮೇಲೆ ಬರ್ದು 48-46 ಸಿನಿಮಾನ ಬಂದಿಲ್ಲತ್ತೆ. ಮಗ ಇದನ್ನ ಎಷ್ಟು ವರ್ಷದಲ್ಲಿ ಮಾಡೋದು ಅಂತ. ಅಂದ್ರೆ ವರ್ಷಕ್ಕೊಂದು ಪಿಕ್ಚರ್ ಮಾಡ್ರೆ 45 ವರ್ಷ 46 ವರ್ಷ, ಇವತ್ತಿಂದ 40 ವರ್ಷ ಅಂದ್ರೆ 80 ವರ್ಷದವರೆಗೆ ಪಿಕ್ಚರ್ ಮಾಡ್ತಾನೆ ಇರೋದು, 85-90 ವರ್ಷದವರೆಗೆ. ಪ್ರತಿಯೊಬ್ರು ನನ್ನ ಹತ್ರ ಕೇಳೋದವರು, ಸರ್ ಒಂದು ಚಾನ್ಸ್ ಕೊಡಿ ಸರ್, ಅವ್ರ ಕಾಲಿಗೆ ಮುಗಿಬೇಕಷ್ಟೇ, ನಾ ಅವ್ರ ಹತ್ರ ಮಾತಾಡಲ್ಲ, ನಂಗೆ ಅವ್ರ ಜೊತೆ ಫೋಟೋ ಬೇಡ, ನಾನು ಅವ್ರ ಕಾಲು ಮುಗಿಬೇಕಷ್ಟೇ ಅಂತ. ರಿಷಬ್ ಶೆಟ್ಟಿ ಫಿಲಮ್ಸ್ ಅಂತ ಓಪನ್ ಮಾಡಿದಾಗ ಅಟ್ಲೀಸ್ಟ್ ಅವನಿಗೆ ನೀನ್ ತಲೆ ಕೆಡ್ಸ್ಕೊಬೇಡ ನಾನಿದ್ದೀನಿ ಅಂತ ಹೇಳೋದಕ್ಕೆ ನಾನಿದ್ದೆ ಹಿಂದೆ. ರಕ್ಷಿತ್ ಮಾಡಿದಾಗ ನಾನು ಇದೀನಿ ಮಗ ತಲೆ ಕೆಡ್ಸ್ಕೊಬೇಡ ಅಂತ ಹೇಳಕ್ ನಾನಿದ್ದೆ. ಬಟ್ ನಾನ್ ಮಾಡಿದಾಗ ಯಾರು ಇಲ್ಲ ನಾನು ಹಿಂದೆ ಆ ಥರ ಹೇಳೋದಕ್ಕೆ. ನನ್ನ ಹಿಂದೆ ಬಂದು ನಿಂತ್ಕೊಳ್ಳಿ ಅಂತ. ಬಟ್ ನನ್ನ ಹಿಂದೆ ನಿಂತ್ಕೊಳ್ಳೋದಕ್ಕೆ ಯಾರು ಇರಲಿಲ್ಲ. ಸೊ ಆ ಥರ ತುಂಬ ಇದೆ ಸರ್. ಅಂದರೆ ಸರ್ಕಾರಿಲಾಗಿರ್ಬೋದು, ಕಿರಿಕ್ ಪಾರ್ಟಿಲಾಗಿರ್ಬೋದು, ಇದು ನಾವು ಕಾಂತಾರದಲ್ಲಾಗಿರ್ಬೋದು, ಸುಮಾರಷ್ಟು ಸಿಚುವೇಶನ್ಸ್ಗಳಲ್ಲಿ ಕಾಂತಾರ. ಈಗ ಇನ್ಫ್ಯಾಕ್ಟ್ ಕೋವಿಡಲ್ಲಿ ಒಂದು ಲಿಸ್ಟ್ ಮಾಡ್ತೀವಿ ಆಫೀಸಲ್ಲಿ ಕೂತ್ಕೊಂಡು, ಎಷ್ಟು ಕತೆಗಳಿದೆ ಅಂತ ಇನ್ನು ಮಾಡಕ್ಕೆ. ಬರ್ದಿಟ್ಟಿರೋ ಟೈಟಲ್ ಸಿನಿಮಾ ಮಾಡಕ್ಕೆ ಇನ್ನು ಎಷ್ಟು ಕತೆಗಳು ಬಾಕಿ ಇದೆ ನಮ್ದು, ನಮ್ಮ ಹತ್ರ ಆಲ್ರೆಡಿ ಇದೆ ಕತೆ. ಸೊ ಎಷ್ಟು ಬಾಕಿ ಇದೆ ಅಂತ ಒಂದು ವೈಟ್ ಬೋರ್ಡ್ ಮೇಲೆ ಬರೀತು. ಬರ್ದು 48-46 ಸಿನಿಮಾನ ಬಂದಿಲ್ಲತ್ತು. ಮಗ ಇದನ್ನ ಎಷ್ಟು ವರ್ಷದಲ್ಲಿ ಮಾಡೋದು ಅಂತ. ಅಂದ್ರೆ ವರ್ಷಕ್ಕೊಂದು ಪಿಕ್ಚರ್ ಮಾಡ್ರು 45 ವರ್ಷ 46 ವರ್ಷ, ಇವತ್ತಿಂದ 40 ವರ್ಷ ಅಂದ್ರೆ 80 ವರ್ಷದವರೆಗೆ ಪಿಕ್ಚರ್ ಮಾಡ್ತಾನೆ ಇರೋದು, 85-90 ವರ್ಷದವರೆಗೆ. ಇದಾಗಲ್ಲ ಮರ. ನಾನು ಹೇಳಿದೆ ಒಂದ್ ಕೆಲಸ, ವರ್ಷಕ್ಕೆ 2 ಪಿಕ್ಚರ್ ಮಾಡ್ರಿ. ವರ್ಷಕ್ಕೆ 2 ಪಿಕ್ಚರ್ ಮಾಡ್ರು ನಾವು ಹಳೆಯರ ಆತಿಲ್ಲ ಇದಂದ. ವರ್ಷಕ್ಕೆ 3 ಪಿಕ್ಚರ್ ಮಾಡೋ ಶೆಟ್ರೆ ಅಂತ. ವರ್ಷಕ್ಕೆ 3 ಪಿಕ್ಚರ್ ಮಾಡ್ರು ನೋಡಪ್ಪ ಅಚೀವ್ ಮಾಡ್ಬೋದು, ನಾವು ಹಳೆಯರ ಅಪ್ರೊಳಗೆ ಇಷ್ಟು ಕತೆ ಮುಗಿಸ್ಬೋದು ಅಂತ. ಆಯ್ತು, ವರ್ಷಕ್ಕೆ 3 ಪಿಕ್ಚರ್ ಲೆಕ್ಕದಲ್ಲಿ ಪ್ಲಾನಿಂಗ್ ಮಾಡ್ಬೋಣ ಶೆಟ್ರೆ. ಒಂದು ಸಿನಿಮಾ ಶೂಟಿಗೆ ಹೋದಾಗ ನೆಕ್ಸ್ಟ್ ಸಿನಿಮಾ ಪ್ರೀ ಪ್ರೊಡಕ್ಷನ್ ಆಗ್ತಾ ಇರಬೇಕು, ಇದು ಶೂಟಿಗೆ ಹೋದಾಗ ಅದ್ರ ಪೋಸ್ಟ್ ಪ್ರೊಡಕ್ಷನ್ ಆಗ್ತಾ ಇರಬೇಕು. ಈ ಲೆವೆಲಲ್ಲಿ ಪ್ಲಾನಿಂಗ್ ಮಾಡಿ ಒಂದು ವರ್ಷದಲ್ಲಿ 3 ಸಿನಿಮಾ ಅಂತ. ಕೋವಿಡಲ್ಲಿ ಪುರ್ಸೋತಿತ್ತಲ್ಲ, ಕೂತ್ಕೊಂಡು ಮಾಡಿದ್ದು ಆಫೀಸಲ್ಲಿ. ಕಟ್ಟಾಗಿ ಕೋವಿಡ್ ಸೀರಿಯಸ್ ಆಯ್ತು, ನಮ್ಮನ್ನೆಲ್ಲ ಓಡಿಸಿದ್ರಲ್ಲ, ಎಲ್ಲ ಚಿಲ್ಲಪಿಲ್ಲಿ ಆದ್ವಿ. ಕಟ್ ಮಾಡಿದ್ರೆ ಅವ್ನು ವಾಪಸ್ ಕಾಂತಾರದ ಕತೆ ಹಿಡ್ಕೊಂಡ್ ಬಂದ. ಇದು ಇಲ್ಲಿ ಇಷ್ಟಲ್ಲೇ ಇಲ್ಲ, ಈ 46ರಲ್ಲಿ ಇಲ್ಲ, ಅದು 46ರಲ್ಲಿ ಇಲ್ಲ. ಇದ್ಯಾವ್ದು ಹೊಸ ಕತೆ ಅಂದ್ರೆ ಅಲ್ಲ ಶೆಟ್ರೆ, ಇದು ಮೊನ್ನೆ ಹಿಂಗೆ ಮಾತಾಡ್ತಾ ಒಂದು ಕತೆ ಹುಟ್ಟಿತು, ಮ್ಯಾನ್ ವರ್ಸಸ್ ನೇಚರ್. ಹೆಂಗಿದೆ ಇದು ಕತೆ ನೋಡಿ ಹೇಳ್ತೀನಿ ಅಂತ ಸುಮ್ನೆ ನಾವು ದಿನ ವಿಡಿಯೋ ಕಾಲಿಗೆ ಬರೋದು. ಯಾರು ಸಾಯಂಕಾಲ ಆದ್ರೆ ರಕ್ಷಿತ್, ರಿಷಬ್, ನಾನು, ಶೀತಲ್, ಈ ಕಡೆ ನನ್ನ ಫೋನಲ್ಲಿ ನನ್ನ ಹೆಂಡತಿ ಇರ್ತಿದ್ಲು, ಆ ಕಡೆ ಪ್ರಗತಿ ಇರ್ತಿದ್ಲು. ಹಿಂಗೆ ಮಾತಾಡೋದು, ಚರ್ಚೆ ಎಂತ, ಸುಮ್ನೆ ಸಿಗಕ್ಕಾಗ್ತಿಲ್ವಲ್ಲ. ಸೊ ಎವ್ರಿ ಡೇ 1-1.5 ಗಂಟೆ ನಮ್ದು ವಿಡಿಯೋ ಕಾಲ್ ಸಿಕ್ಕಾಗೆ ಸಾಯಂಕಾಲ. ಹೌದು, ಹಿಂಗೆ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಇರೋದು, ಫೋನ್ ಹಿಂಗೆ ಇಟ್ಕೊಂಡು. ಒಂದು ಕತೆ ಶುರು ಮಾಡ್ದ, ಇದೊಂದು ಕತೆ ಹೇಳ್ತೀನಿ ಕೇಳ ಹೆಂಗಿದೆ ಅಂತ. ಅವನ ಬೇಸಿಕ್ ಲೈನ್, ಈ ಕಾಂತಾರ ಕಂಪ್ಲೀಟ್ ಕತೆನೂ ಹೇಳಿದ್ದಲ್ಲ ಅವನು. ಮ್ಯಾನ್ ವರ್ಸಸ್ ಇದನ್ನ ಒಂದು ನೇಚರ್ನ ಒಂದು ಹಿಂಗೆ ಈ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ಅವ್ನು ಬರಿಬೇಕಂತ. ಚೆನ್ನಾಗಿದೆ. ಅವ್ನು ಹೆಂಗೆ ಅಂದ್ರೆ ಎವ್ರಿ ಡೇ ನಿಮ್ಗೆ ಕತೆ ಹೇಳೋತ್ತಿಗೆ ಅದು ಇಂಪ್ರೂವೈಸ್ ಆಗ್ತಾನೇ ಇರೋದು. ಅವ್ನು ನಿನ್ನೆ ಹೇಳಿದ್ದಕ್ಕೂ ಇವತ್ತು ಹೇಳಿದ್ದಕ್ಕೂ ಒಂದು 10 ಸೀನ್ ಆ್ಯಡ್ ಆಗಿರೋದು, ಇವತ್ತು ಹೇಳಿದಕ್ಕೂ ನಾಳೆ ಹೇಳೋದಕ್ಕೂ ಇನ್ನೊಂದು 10 ಸೀನ್ 15 ಸೀನ್ ಆ್ಯಡ್ ಆಗಿರೋದು. ಹಂಗೆ ಆ್ಯಡ್ ಮಾಡಿ ಕತೆ ಎಲ್ಲ ಕಂಪ್ಲೀಟ್. ಇದು ಫುಲ್ ಸ್ಟೋರಿ ಹಿಂಗಿದೆ ಮಗ, ಇದನ್ನ ಮತ್ತೆ ರೀರೈಟ್ ಮಾಡ್ತೀನಿ ಅಂದ. ಆಯ್ತು ಅಂತ ಅಷ್ಟೊತ್ತಿಗೆ ಅವ್ರ ಜೊತೆ ಮಾತಾಡಿ, ಹೊಂಬಾಳೆ ಅವ್ರ ಜೊತೆ ಮಾತಾಡಿ, ಕಾರ್ತಿಕ್ ಗೌಡ್ರು ಮಾತಾಡಿ, ಅಲ್ಲಿಂದ ಅಲ್ಲಿ ಹೊಂಬಾಳೆ ಕನೆಕ್ಟ್ ಆಗಿ ಅವ್ರ ಸಿನಿಮಾ ಮಾಡೋದು ಅಂತ ಆಗಿ, ಅಪ್ಪು ಸರಿಗೆ ಕತೆ ನರೇಟ್ ಮಾಡಿ ಆ ಟೈಮಲ್ಲಿ ಅವರು ಖುಷಿಪಟ್ಟು ಮಾಡಿ, ರಿಷಬ್ ಚೆನ್ನಾಗಿದೆ ಕತೆ ಅಂತ ಹೇಳಿ. ಸೊ ಹಾಗೆ ಇಲ್ಲಾಂದರೆ ಇದೇ 45-46 ಕತೆಗಳ ಮಧ್ಯೆ ಇರಬೇಕಾಗಿತ್ತು. ಅದು ಸಡನ್ಲಿ ಒಂದು ಕೋವಿಡ್ ಇಂದ ನಿರ್ಧಾರ ಮಾಡಿ. ಎಕ್ಸಾಕ್ಟ್ಲಿ, ನಿಮ್ಗೆ ಅವ್ರು ನಿರ್ಧಾರ ಮಾಡಿದ್ಮೇಲೆ ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ, ಹಣೆ ಬರೋಣ ಅಂತ. ಅಂದ್ರೆ ಆ ಒಂದು ಕತೆ ಬರಬೇಕಿತ್ತು,
ಇವನು ನ್ಯಾಷನಲ್ ಸ್ಟಾರ್ ಇಂಟರ್ನ್ಯಾಷನಲ್ ಸ್ಟಾರ್ ಲೆವೆಲಿಗೆ ಹೋಗ್ಬೇಕಿತ್ತು. ಸೊ ಅದೆಲ್ಲವೂ ದೈವ ಸಂಕಲ್ಪ ಕರ್ಕೊಂಡು ಹೋಗಿದೆ ಇವತ್ತು. ಹಂಗಂತ ಬೇರೆ ಕತೆಗಳನ್ನ ಬಿಟ್ಟಿಲ್ಲ ಅವನು. ಶೆಟ್ರೆ ಇದನ್ನು ಎಲ್ಲ ಮಧ್ಯ ಎಲ್ಲರೂ ಮಾಡೋಣಲ್ಲ ಶೆಟ್ರೆ ಅಂತ ಮಾಡೋಣ. ಸೊ ಇವತ್ತು ಆ ಸ್ಪೀಡಲ್ಲಿ ಅವ್ನಿಗೆ ಹೋಗೋಕ್ಕಾಗಲ್ಲ, ವಿಚ್ ಈಸ್ ವೆರಿ ಆಬ್ವಿಯಸ್. ಯಾಕಂದ್ರೆ ಜನರ ಎಕ್ಸ್ಪೆಕ್ಟೇಷನ್ ಚೇಂಜ್ ಆಗಿದೆ, ಜನರು ಯೋಚನೆ ಮಾಡೋ ರೀತಿ ಚೇಂಜ್ ಆಗಿದೆ. ರಿಷಬ್ ಶೆಟ್ಟಿ ಸಿನಿಮಾ ಮಾಡ್ತಾರೆ ಅಂದ್ರೆ ಅದು ಹಿಂಗಿರುತ್ತೆ ಅನ್ನೋದೊಂದು ಇಲ್ಯೂಷನ್ಗೆ ಬಂದ್ಬಿಟ್ಟಿದ್ದಾರೆ ಜನ. ಸೊ ಅದನ್ನು ಡಿಸಪಾಯಿಂಟ್ ಮಾಡಬಾರ್ದು, ಅಟ್ ದ ಸೇಮ್ ಟೈಮ್ ನಮ್ಮ ಕತೆಗಳು ಹಾಳಾಗಬಾರ್ದು. ಅದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೆಂಗೆ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ತಾನೆ ಇದೀವಿ, ಚರ್ಚೆ ಮಾಡ್ತಾನೆ ಇದೀವಿ. ಪುರ್ಸೊತ್ತಿದ್ದಾಗ ಇದೇ ಥರ ಕಿತ್ತಾಟ ಜಗಳಗಳು ಮಾಡ್ತಾ ಇರ್ತೀವಿ. ನಾನು ಅದನ್ನೇ ಹೇಳ್ತಿದ್ದೆ, ಅಂದರೆ ನನ್ಗೆ ಯಾರೋ ಹೇಳಿದ್ದು ಅವನಿಗೆ ಹೇಳಿದೆ ನಾನು, ತಪ್ಪು ಹಂಗೆಲ್ಲ ಮಾತಾಡಬೇಡ ಅಂದ. ನನಗೆ ಯಾರೋ ಒಬ್ರು ಹೇಳಿದ್ದು, ಅಂದರೆ ತುಂಬ ಇಂಡಸ್ಟ್ರಿ ಒಳಗಿದ್ದವ್ರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಬಿಟ್ರೆ ಮೋಸ್ಟ್ಲಿ ರಿಷಬ್ಗೆ ಅನ್ಸುತ್ತೆ ಈ ಯೋಗ ಇರೋದು ಅಂತ. ಅಂದರೆ ಆ ಜನರ ಪ್ರೀತಿನ ಈ ಲೆವೆಲ್ಲಿಗೆ, ಅಂದರೆ ಫ್ಯಾನ್ಸ್ ತುಂಬ ಜನ ಆಗ್ತಾರೆ ಸರ್, ಅಭಿಮಾನಿಗಳು ಅಂತ ಹುಟ್ಕೊಳ್ಳೋರು ತುಂಬ ಜನ. ನನಗೆ ಕಾಂತಾರ ಆದಮೇಲೆ ನನಗೆ ಬಿಗ್ಗೆಸ್ಟ್ ಶಾಕ್ ಏನಂದರೆ, ಪ್ರತಿಯೊಬ್ಬರು ನನ್ನ ಹತ್ರ ಕೇಳಿದವರು, ಸರ್ ಒಂದು ಚಾನ್ಸ್ ಕೊಡಿ ಸರ್, ಅವ್ರ ಕಾಲಿಗೆ ಮುಗಿಬೇಕಷ್ಟೇ, ನಾವು ಅವ್ರ ಹತ್ರ ಮಾತಾಡಲ್ಲ, ನಂಗೆ ಅವ್ರ ಜೊತೆ ಫೋಟೋ ಬೇಡ, ನಾನು ಅವ್ರ ಕಾಲು ಮುಗಿಬೇಕಷ್ಟೇ ಅಂತ. ಸೊ ಈ ಪದಗಳಿತ್ತಲ್ಲ, ಇದು ಸಖತ್ ಹೆವಿ ಅನ್ಸ್ಬಿಡೋದು ಸರ್ ನನಗೆ. ಸರ್ ಅವ್ರ ಜೊತೆ ಒಂದು ಫೋಟೋ ಬೇಕು ಅಂದರೆ ಓಕೆ, ಜನರಲ್ಲ ಕೇಳ್ತಾರೆ, ಸರ್ ನಂಗೆ ಫೋಟೋ ಬೇಡ ಸರ್. ಇದು ಒಬ್ರಿಬ್ರಲ್ಲ, ನನಗೆ ಕೇಳಿದವ್ರು ಅಷ್ಟು ಜನ. ಅಂಡ್ ಯಾರು ನನ್ನ ವಯಸ್ಸವ್ರಲ್ಲ, ನನ್ಗಿಂತ ಚಿಕ್ಕ ವಯಸ್ಸವ್ರಲ್ಲ, ನನ್ಗಿಂತ ದೊಡ್ಡವರು. ಅಂದ್ರೆ ರಿಷಬ್ಗಿಂತ ವಯಸ್ಸಲ್ಲಿ ದೊಡ್ಡವರು, ಹಿರಿಯ ವ್ಯಕ್ತಿಗಳು, ಯಾವ ದೇವಸ್ಥಾನದ ಅರ್ಚಕರು, ಈ ಕಡೆ ಯಾವುದೋ ಜ್ಯೋತಿಷಿಗಳು, ಅಥವಾ ಇನ್ನೊಬ್ರು ಯಾರೋ ಮಹಾನ್ ವ್ಯಕ್ತಿಗಳು, ಇನ್ನೊಬ್ಬ ಪೊಲಿಟಿಷಿಯನ್, ಇನ್ನೊಬ್ಬ ಯಾರೋ ರೈಟ್ರು. ಸರ್ ನಂಗೆ ಅವ್ರ ಕಾಲಿಗೆ ಮುಟ್ಬೇಕಷ್ಟೇ ಸರ್, ನಂಗೆ ಅವ್ರ ಜೊತೆ ಫೋಟೋ ಬೇಡ, ಅವ್ರ ಜೊತೆ ಮಾತುಕತೆ ಇಲ್ಲ, ಅವ್ರ ಪಾದ ಸ್ಪರ್ಶ ಮಾಡಿ ನಾನು ಹೋಗ್ತೀನಿ, ತೊಂದರೆ ಇಲ್ಲ. ನಮಗೆ ಏನು ಹೇಳೋದು? ಹೌದು, ಅಂದ್ರೆ ನಾವು ಸಿನಿಮಾ ತರನೇ ಮಾಡಿದ್ವಿ. ನಾವು ಸಿನಿಮಾನ ಅದು ಈ ಲೆವೆಲ್ಗೆ ಹೋದಾಗ ಅವಾಗ ಒಬ್ಬ ವ್ಯಕ್ತಿ ಹೇಳಿದ್ ನನಗೆ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಬಿಟ್ರೆ ಮತ್ತೆ ಯಾರಿಗೂ ಇವತ್ತರೆಗೂ ಕಾಲಿಗೆ ಮುಗಿತೀನಿ ಅಂತ ಅಭಿಮಾನಿಗಳು ಕೇಳಲಿಲ್ಲ. ಜೈಕರ್ ಆಗ್ತಾರೆ, ಹೌದು, ಹಾಲಿನ ಅಭಿಷೇಕ ಮಾಡ್ತಾರೆ, ಅವ್ರ ಪ್ರೀತಿನ ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಾರೆ. ಕಾಲಿಗೆ ಬೀಳ್ಬೇಕು ಅಂತ ಕೇಳಿದ್ದು ಯಾರು ಇಲ್ಲ ಸರ್ ಅಂತ. ನಾನು ಅದಕ್ಕೆ ನಾನು ಆಗ್ಲೇ ಹೇಳಿದ್ ನಿಮ್ಗೆ, ಅವ್ರ ಗೆಲುವು ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂತ. ಕಣ್ಣಲ್ಲಿ ನೀರು ಬಂತು ಅಂತ, ನಿಜವಾಗ್ಲೂ ಬಂತು. ಅದನ್ನ ನೋಡ್ರದ್ ನನ್ನ ಹೆಂಡತಿ ಒಬ್ಳೆ, ಯಾಕಂದ್ರೆ ನಮ್ಗೆ ಗಂಡಸರು ಬೇರೆ ಎಲ್ಲೂ ಅಳಕ್ಕಾಗಲ್ಲ. ಆ ಖುಷಿಗೆ ಹತ್ತಂತ ಟಿಯರ್ಸ್ ಇತ್ತಲ್ಲ ಅವತ್ತು, ಇನ್ಕ್ಲೂಡಿಂಗ್ ರಿಷಬ್. ನಿಮ್ಗೆ ಫಸ್ಟ್ ಪ್ರೀಮಿಯರ್ ಶೋ ನೋಡಿದಾಗ ಅವ್ನು ಹೋಗಿ ತಪ್ಕೊಂಡಾಗ ಅವ್ನ ಕಣ್ಣಲ್ಲಿ ನೀರಿತ್ತದು. ಅಂದ್ರೆ ಅದೇ ನ್ಯೂಸ್ ಆಗತ್ತೆ ಅನ್ನೋದಕ್ಕೋಸ್ಕರ ನಾವು ಅದನ್ನ ಅವಾಯ್ಡ್ ಮಾಡ್ತೀವಿ ಅಷ್ಟೇ, ಬಿಟ್ರೆ ನಾವು ವಿ ವರ್ ಆಲ್ ಆನ್ ಟಿಯರ್ಸ್. ನಮ್ಗೆ ಎಲ್ರಿಗೂ ಕಣ್ಣಲ್ಲಿ ನೀರಿತ್ತು ಅವತ್ತು. ಸಿನಿಮಾಗಿಂತ ದೊಡ್ಡ ನ್ಯೂಸ್ ಇದಾಗಬಾರ್ದಲ್ಲ ಸರ್. ಹೌದೌದು, ಅದಾಗ್ಬಿಡತ್ತೆ ಅನ್ನೋ ಭಯ ನಮ್ಗೆ. ಅದಾಗಬಾರ್ದು ಅನ್ನೋದಕ್ಕೆ ಅದನ್ನ ಅವಾಯ್ಡ್ ಮಾಡೋದು. ಬಿಟ್ರೆ ಪ್ರೀಮಿಯರ್ ಶೋ ನೋಡಿದ ದಿನ ರಾತ್ರಿ ನಾನು ಫಸ್ಟ್ ಪರ್ಸನ್ ಟು ಸೇ ಹಿಮ್, ಕನ್ನಡದಲ್ಲಿ 100 ಕೋಟಿ ಮಾಡತ್ತೆ ಅಂತ. ಎಂತ ಅಂದ ಗೊತ್ತವನು, ಸುಮ್ನೆ ರಿಷಟ್ರೆ ಅಂದ. ಸುಮ್ನೆ ರಿಷಟ್ರೆ ನೀವು ಬೇರೆ, ಇಲ್ಲ ನಿಜವಾಗ್ಲೂ ಆಗುತ್ತೆ, ಆಯ್ಲಿ ನಿಮ್ ಬಾಯರ್ಕೆ ಆಯ್ಲಿ ಶೆಟ್ರೆ ಅಂದ. ನಾನು ಹೇಳ್ದೆ ಅಂತಲ್ಲ, ದಟ್ ಫಿಲಮ್ ಹ್ಯಾಡ್ ದಟ್ ಕೆಪಾಸಿಟಿ. ಅವನು ಅಷ್ಟು ಚೆನ್ನಾಗಿ ಮಾಡಿದ್ದ. ಅಂದ್ರೆ ಮಾಡ್ದವನಿಗೆ ಅವನಿಗೆ ಏನೇ ಅನಿಸ್ಬೋದು, ಬಟ್ ನಮಗ್ ನೋಡಿದವ್ರಿಗೆ ಗೊತ್ತಾಯ್ತಲ್ಲ, ಅಂದ್ರೆ ಇದು ಹೋಗುತ್ತೆ, ಈ ಲೆವೆಲ್ಗೆ ಹೋಗುತ್ತೆ ಸಿನಿಮಾ ಅಂತ. ಸೊ ಆ ಪ್ರೀತಿ, ಆ ವಿಶ್ವಾಸ ಇವತ್ತಿಗೂ ಹಂಗೆ ಇಟ್ಕೊಂಡಿದೀವಿ ಸರ್. ಎಲ್ಲಿ ಜಗಳ ಆಡ್ಬೇಕು ಆಡ್ತೀವಿ, ಎಲ್ಲಿ ಕಿತ್ತಾಡ್ಬೇಕು ಆಡ್ತೀವಿ, ಎಲ್ಲಿ ಒಬ್ರನ್ನೊಬ್ರು ಸೇಫ್ ಗಾರ್ಡ್ ಮಾಡಬೇಕು, ಅಂದ್ರೆ ಬೇರೆ ಬೇರೆ ವಿಚಾರಗಳಲ್ಲಿ ಯಾರನ್ನ ಎಲ್ಲಿ ಸೇಫ್ ಮಾಡಬೇಕು ಅಲ್ಲಿ ಸೇಫ್ ಮಾಡ್ತೀವಿ ಅಷ್ಟೇ. ಅದೇ ಫ್ರೆಂಡ್ಶಿಪ್, ಇನ್ನೇನಿದೆ. ಕಾಂತಾರ, ಇನ್ನೊಂದು ಕಾಂತಾರ ನೋಡಿದಾಗ ನನಗೆ ಅನಿಸಿದ್ದು, ಫಸ್ಟ್ ಕಾಂತಾರ ಸಿನಿಮಾಕ್ಕಾಗಿ ಸಿನಿಮಾ ಮಾಡಿದ್ರಿ, 16 ಕೋಟಿ ಅನ್ನೋ. ಎರಡನೇ ಕಾಂತಾರ ಮಾಡಿದ್ದು ಬಜೆಟಿಗಾಗಿ ಮಾಡಿದ್ರಿ. ಬಜೆಟಿಗಾಗಿ ಮಾಡಿಲ್ಲ, ವೀಕ್ಷಕರಿಗಾಗಿ ಮಾಡಿದ್ದು. ಅಂದ್ರೆ ಪ್ರೀವಿಯಸ್ಗೆ ಹೋಗ್ತೀವಲ್ಲ ಸರ್ ಯಾವಾಗ್ಲೂ ಕತೆ. ಈಗ ನಿಮ್ಗೆ ಕಾಂತಾರ ನೋಡಿದ್ಮೇಲೆ ನಿಮ್ಗೆ ಇಡೀ ಸಿನಿಮಾದಲ್ಲಿ ದೈವ ಬರುತ್ತೆ ಅಂತ ಗೊತ್ತಾಯ್ತು. ಸೊ ವಾಟ್ ಈಸ್ ನೆಕ್ಸ್ಟ್ ಸರ್ಪ್ರೈಸ್ ಫಾರ್ ಯು? ಆಸ್ ಅನ್ ಆಡಿಯನ್ ನೀವು ಕೂತ್ರಿ, ಕಾಂತಾರದಲ್ಲಿ ದೈವ ಬಂದಿತ್ತು, ಇಲ್ಲ ದೈವ ಬರುತ್ತೆ ಅಂತ ಗೊತ್ತು. ಅದಕ್ಕಿಂತ ದೊಡ್ಡ ಸರ್ಪ್ರೈಸ್ ಏನಾದ್ರು ಬೇಕಲ್ಲ ನಿಮ್ಗೆ. ಅಂದ್ರೆ ಆ ದೈವಗಳು ಹೇಗ್ ಬರ್ತವೆ, ಯಾಕೆ ಬರ್ತವೆ, ಅದರ ರೀಸನ್ಗಳನ್ನ ಮೂಲತಃ ಹುಡ್ಕಕ್ ಹೋದಾಗ, ನಮ್ಮ ಹತ್ರ ನಿಮ್ಗೆ ಬಡ್ಜೆಟ್ ಇದೆ ಅಂದಾಗ, ನಾವು ಆ ಗ್ರಾಫಿಕಲಿ ಅದನ್ನ ತೋರಿಸ್ಬೇಕು ಅಂದಾಗ, ಬಡ್ಜೆಟ್ಗೋಸ್ಕರ ಅದನ್ನ ಮಾಡಿದ್ದಲ್ಲ, ಸಿನಿಮಾಗೂ ಕತೆಗೋಸ್ಕರ ಬಡ್ಜೆಟ್ ಆಗಿದೆ.
ಅಂದ್ರೆ ಈ 125 150 ಕೋಟಿ 200 ಕೋಟಿ ಖರ್ಚು ಮಾಡಬೇಕು ಅಂತ ಸಿನಿಮಾ ಮಾಡಿದ್ದಲ್ಲ. ಇವನ್ ಕತೆ ಬರ್ಕೊಂಡಾಗ್ಲೇನೆ ಹಂಗೆ ಅಂದ್ರೆ ಈ ಬಜೆಟ್ ಇಷ್ಟಿದೆ, ಇಷ್ಟು ಬೇಕಾದ್ರೆ ಮಾಡಿ ಅಂತ ಪ್ರೊಡ್ಯೂಸರ್ ಹೇಳಿದಾಗ ಹಾ ಅದಕ್ಕೆ ತಕ್ಕ ಹಾಗೆ ಇಲ್ಲ ಇಲ್ಲ ಎಲ್ಲ ಕತೆ ಮಾಡಿದ್ದಾರೆ. ಆದ್ಮೇಲೆ, ಕತೆ ಆಗಕ್ಕಿಂತ ಮುಂಚೆ ಬಡ್ಜೆಟ್ ಬಗ್ಗೆ ಡಿಸ್ಕಷನ್ ಇರ್ಲಿಲ್ಲ. ಇವನ್ ಕತೆ ಆದ್ಮೇಲೆ ಆಗ ರೆಡಿ ಆದ್ರು. ಫಸ್ಟ್ ಫಿಲ್ಮಿಗೆ 16 ಕೋಟಿನೇ ಹೌದೌದು ಅಲ್ವಾ? ಹೌದೌದು. ಫಸ್ಟ್ ಫಿಲಮ್ಗೆ ಆಬ್ವಿಯಸ್ಲಿ ಸರ್ ಅಷ್ಟು ದೊಡ್ಡ ಬಡ್ಜೆಟ್ ಕೊಟ್ಟಿದ್ದೆ ಫಸ್ಟ್ ಟೈಮ್ ಅವರು. ಬೇರೆ ಯಾವ ಫಿಲ್ಮ್ ಇಲ್ಲ, ಈಗ ರಿಷಬ್ಗೆ ನಿಮ್ಗೆ 16 ಕೋಟಿ ಮಾರ್ಕೆಟ್ ಇದೆ ಅಂತ ಅವತ್ತು ಗೊತ್ತಿರ್ಲಿಲ್ವಲ್ಲ, ಅದು ಅನ್ಸ್ಲಿಲ್ವಲ್ಲ. ಅನ್ಸಿಲ್ಲ ಅಂತ. ಹೌದು. ಯಾಕಂದ್ರೆ ಅದಕ್ಕಿಂತ ಪ್ರೀವಿಯಸ್ ಸಿನಿಮಾ ಹರಿಕತೆ ಎಲ್ಲ ಗಿರಿಕತೆ 6-7 ಕೋಟಿ ಹೋಯ್ತು. ಕಲೆಕ್ಷನ್ ಮಾಡಿದ್ವಿ. ಏನ್ ದೊಡ್ಡ ಕಲೆಕ್ಷನ್ ಏನಲ್ಲ, ಅದ್ರಲ್ಲಿ 3.5 ಕೋಟಿ ನೀವು ಪಿಕ್ಚರ್ ಖರ್ಚೆ ತೆಗೆದ್ರೆ ನಿಮ್ಗೆ 1 ಕೋಟಿ ಏನೋ ಲಾಭ ಮಾಡಿದ್ರು ಅಷ್ಟೇ ಅವರು. ಅದ್ರ ಮುಂಚೆದ್ ಹೀರೋ ತುಂಬಾ ಚೆನ್ನಾಗಿ ವರ್ಕ್ ಆಗಿತ್ತು ನಮ್ಗೆ, ಯಾಕಂದ್ರೆ ಕೋವಿಡ್ ಅಲ್ಲಿ ಹೋಗಿ ಬಹಳ ಕಡಿಮೆ ಖರ್ಚಲ್ಲ ಆ ಸಿನಿಮಾನ ಮಾಡ್ಕೊಂಡ್ ಬಂದಿದ್ವಿ. ಹಂಗಂತ 16 ಕೋಟಿ ಇನ್ವೆಸ್ಟ್ ಮಾಡೋಷ್ಟಲ್ಲ. ಹೌದು. ಸೊ ನಿಮ್ಗೆ 16 ಕೋಟಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ದಟ್ ಈಸ್ ಹೊಂಬಾಳೆಸ್ ಬಿಗ್ಗೆಸ್ಟ್ ಬಿಲೀವ್ ಆನ್ ಹಿಸ್ ಸ್ಟೋರಿ. ಓಕೆ. ಕಾಂತಾರದ ಮೇಲೆ ನಂಬಿಕೆ ಇತ್ತು ಅವ್ರಿಗೆ, ಆ ಕತೆ ಮೇಲೆ ನಂಬಿಕೆ ಇತ್ತು, ರಿಷಬ್ ಮೇಲೆ ನಂಬಿಕೆ ಇತ್ತು, ಕೆಲಸ ಹೆಂಗ್ ಮಾಡ್ತಾನೆ ಅಂತ ಗೊತ್ತಿತ್ತು. ಸೊ ಹಂಗಾಗಿ ಅದು ಪ್ಲಸ್ ಆಯ್ತು. ಸೆಕೆಂಡ್ ಒನ್ಗೆ ಬಂದಾಗ ಇವ್ನ ಕತೆನೇ ಹಂಗಿತ್ತು ಸರ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕಟ್ ಮಾಡಿದನ್ ಸುಮಾರು. ಅವನ ಆಕ್ಚುಲ್ ಕತೆ 2 ವರ್ಷದ ಮುಂಚೆ ಹೇಳಿದಾಗ ಏನಿತ್ತು ತುಂಬಾ ಕಟ್ ಡೌನ್ ಮಾಡಿದನು. ಅವ್ನು ಹೇಳಿದ್ ಫಸ್ಟ್ ಓಪನಿಂಗ್ ಸಿನಿಮಾದ VFX ಏನೇ ನನ್ನ ಪ್ರಕಾರ ಒಂದು 20-30 ಕೋಟಿ ಇತ್ತು. ಓಪನಿಂಗ್ ಸಿನಿಮಾದ VFX ಅದನ್ನೆಲ್ಲ ಕಟ್ ಡೌನ್ ಮಾಡಿದಾನೆ. ಇನ್ಫ್ಯಾಕ್ಟ್ ಅದನ್ನ ಹಿಂಗ್ ಮಾಡೋಣ ಅಂದ್ರೆ ಪ್ರತಿ ಸರಿನೂ ಚೇಂಜ್ ಮಾಡ್ತಾ ಇರ್ತಾನ ಅವ್ನು. ಹೆಂಗೆ ಅಂದ್ರೆ ನಿಮ್ಗೆ ಶೂಟ್ ಆಗಿ ಎಡಿಟ್ ಆಗೋ ತನಕನೂ ಅವ್ನಿಗೆ ಏನಾದ್ರು ಹೊಸದೇನಾದ್ರು ಬೇಕು ಅಥವಾ ಚೇಂಜಸ್ ಬೇಕು ಅನ್ಸಿದ್ರೆ ಮಾಡ್ತಾ ಇರ್ತಾನ ಅವ್ನು. ಟಕ ಅಂತ. ಅಲ್ಲಿ ಎಲ್ಲೂ ಯಾರಿಗೂ ವೈಟ್ ಮಾಡೋದು ಇಲ್ಲ ಅಂಡ್ ಯಾರಿಗೂ ಯೋಚನೆ ಮಾಡೋದು ಇಲ್ಲ. ಅಂದ್ರೆ ಇದರಿಂದ ಸಿನಿಮಾ ಕತೆ ಹಾಳಾಗೋಗುತ್ತೆ. ಅವ್ನು ಹಾಳಾಗೋ ಥರ ಯಾವತ್ತೂ ಮಾಡಿಲ್ಲ. ಅಂದ್ರೆ ಸಣ್ಣ ಇಂಪ್ರೂವೈಸೇಷನ್ ಏನಾದ್ರು ಹೆಲ್ಪ್ ಮಾಡುತ್ತೆ ಅಂದ್ರೆ, ಒಬ್ಬ ಸಣ್ಣ ಆಕ್ಟರ್ದ ಎಕ್ಸ್ಪ್ರೆಷನ್ ನಿಮ್ಗೆ ಅಲ್ಲಿ ಹೆಲ್ಪ್ ಮಾಡುತ್ತೆ ಅಂದ್ರೆ ಆ ಎಕ್ಸ್ಪ್ರೆಷನ್ ಇಟ್ಕೋತಾನೆ. ನಾನೇ ಜಾಸ್ತಿ ಕಾಣಿಸ್ಬೇಕು ಅವನ್ನ ಕಿತ್ತಾಕಿ, ಆ ಥರದ್ ಮೆಂಟಾಲಿಟಿ. ಇದು 16 ಕೋಟಿ ಎಷ್ಟು ಬಂತು? 450 ಕೋಟಿ ಇಲ್ಲಿ ಹಾಕಿದ್ದು. ಇದು ಎರಡನೇದಕ್ಕೆ, ಎರಡನೇದು 125-150 ಏನೋ ಆಗಿದ್ದು ಕಲೆಕ್ಷನ್. ಲೀಗಲಿ ಆನ್ ಸ್ಕ್ರೀನ್ ನನ್ನ ಪ್ರಕಾರ 980 ಥರದ್ದೇನೋ ತೋರಿಸ್ಯಾರೆ. 1000 ಅಂತೂ ದಾಟಿದೆ ಅಂತ ನನ್ನ ಅನಿಸಿಕೆ. ನನಗೂ ಗೊತ್ತಿಲ್ಲ ಸರ್, ನಾನು ಪ್ರೊಡ್ಯೂಸರ್ ಅಲ್ಲ. ಒಂದು 5 ವರ್ಷದಿಂದ ಇದು ಕಲ್ಪಿಸ್ಲಿಕ್ಕೆ ಸಾಧ್ಯ ಆಯ್ತಾ? ಇಲ್ಲ ಸರ್, 5 ವರ್ಷದಿಂದ ಚಾನ್ಸೇ ಇಲ್ಲ. ನನ್ನ ತಲೆಯಲ್ಲಿ ಅಂತೂ ಇರಲಿಲ್ಲ, ಈ ನಂಬರ್ಸೇ ಇರಲಿಲ್ಲ ನನ್ನ ತಲೆಯಲ್ಲಿ. ಇಲ್ಲ, ಯಾಕೆ ಸುಳ್ಳು ಹೇಳೋದೆ? 2 ಕೋಟಿ 3 ಕೋಟಿ ಅಲ್ಲಿ ಸಿನಿಮಾ ಮುಗಿಸ್ಬೇಕು. 18 ಕೋಟಿ ಒಂದ್ಸರಿ ಕಲೆಕ್ಟ್ ಮಾಡಿದ್ವಿ, 50 ಕೋಟಿ ಕಿರಿಕ್ ಪಾರ್ಟಿಲ್ ಮಾಡಿದ್ವಿ. ಸೊ ಆ ನಂಬರಿಗೆ ರೀಚ್ ಮಾಡಕ್ ಟ್ರೈ ಮಾಡ್ತಾ ಇದ್ವಿ. 50 ಮಾಡಿದ್ವಿ ಕಿರಿಕ್ ಪಾರ್ಟಿ, ಇನ್ನೊಂದು 50-60 ಕೋಟಿದ ಒಂದು ಪಿಕ್ಚರ್ ಮಾಡ್ಬಿಟ್ರೆ ಸೂಪರ್ ಅಂತ. ಈ 4-0 ಗೊತ್ತಿಲ್ಲ ಸರ್, ಯೋಚನೆ ಇಲ್ಲ. ಈಗ ಹೇಗಿದ್ದಾರೆ ರಿಷಬ್? ಆರಾಮಾಗಿದ್ದಾನೆ ಸರ್. ಅಂದ್ರೆ ಆರಾಮಾಗಿರಕ್ ಆಗಲ್ಲ, ಪ್ರೆಷರ್ ಡಬಲ್ ಆಗ್ತಾ ಹೋಗುತ್ತೆ. ಬಟ್ ಸೆಲೆಕ್ಟ್ ಮಾಡಿರೋ ಸ್ಕ್ರಿಪ್ಟ್ಗಳೆಲ್ಲ ಚೆನ್ನಾಗಿದೆ, ನಂಬಿಕೆ ಇದೆ. ಜೈ ಹನುಮಾನ್ ಆಗಿರ್ಬೋದು ಅಥವಾ ಶಿವಾಜಿ ಆಗಿರ್ಬೋದು, ಕೃಷ್ಣದೇವರಾಯ ಆಗಿರ್ಬೋದು, ಇದೆಲ್ಲ ಅನೌನ್ಸ್ ಆಗಿರೋ ಸಿನಿಮಾಗಳು. ಸೊ ಎಲ್ಲವೂ ಒಳ್ಳೆ ಸ್ಕೇಲು, ಒಳ್ಳೆ ಡೈರೆಕ್ಟರ್ಗಳೇ. ಸೊ ಹಂಗಾಗಿ ಒಂದು ನಂಬಿಕೆ ಇದೆ. ಅದಷ್ಟು ಆಕ್ಟ್ ಮಾಡ್ತಾ ಇರೋದು, ಯಾವ್ದನ್ನೂ ಡೈರೆಕ್ಟ್ ಮಾಡ್ತಿಲ್ಲ. ಇದು 3 ಆಕ್ಟ್ ಮಾಡ್ತಿರೋದು. ಸೊ ಡೈರೆಕ್ಷನ್ ನೆಕ್ಸ್ಟ್ ಪ್ಲಾನಿಂಗ್ ನಡೀತಾ ಇದೆ ಒಂದು. ಸದ್ಯಕ್ಕೇನು ಯೋಚನೆ ಮಾಡಿಲ್ಲ, ಯಾಕಂದ್ರೆ ಡೈರೆಕ್ಷನ್ ಅಂತ ಹೋದ್ರೆ ಮತ್ತೆ 2-3 ವರ್ಷ ಹೋಗುತ್ತೆ. ಅಷ್ಟೊಳಗೆ ಈ ಪಿಕ್ಚರ್ಗಳು ಶೂಟಿಂಗ್ ಮುಗಿಸಿ ಡೈರೆಕ್ಷನ್ಗೆ ಬಂದ್ಬಿಟ್ರೆ ಇದು ಒಂದೊಂದೇ ರಿಲೀಸ್ ಆಗೋ ಅಷ್ಟೊತ್ತಿಗೆ ಇವನ್ ಡೈರೆಕ್ಷನ್ ಬರುತ್ತೆ ಅಂತ. ಕನ್ನಡದ ಅತ್ಯಂತ ಹೆಚ್ಚು ಸಂಭಾವನೆ ಪಡೆಯೋ ನಟ ಆಗಿರ್ಬೋದೇನೋ, ನನ್ಗೆ ಹೇಳಲಿಲ್ಲ ಅವ್ನ ನಂಬರ್ ಎಷ್ಟಂತ. ಇಲ್ಲ, ನಾನು ಅದೇಂತ ನೀವು ಸ್ನೇಹಿತರಂತ ಹೇಳ್ತೀರಿ? ಇಲ್ಲ, ಕೇಳಲಿಲ್ಲ ಸರ್, ದೇವರನ್ನೇ ಕೇಳಲಿಲ್ಲ. ಏನು ದುಡ್ಡಿಲ್ಲದಾಗ ಹಂಚಿಕೊಂಡು ತಿಂದವ್ರು ನೀವು. ಈಗಲೂ ಅನ್ಸ್ಕೋತೀವಿ, ಕಷ್ಟ ಬಂತಂದ್ರೆ ಮುಚ್ಕೊಂಡು ಕಾಸು ಕೊಡೋಂತ ಕೇಳ್ತೀನಿ. ಅದ್ರಲ್ಲೇನು ಮುಲಾಜಿಲ್ಲ. ಅದಕ್ಕೆ ಇವಾಗ್ಲೂ ಆ ಫ್ರೀಡಮ್ ಇದೆ. ಈಗ ನೀವೇ ಒಂದು ಸಿನಿಮಾ ಮಾಡೋದಿದ್ರೆ ಸ್ವಲ್ಪ ದುಡ್ಡು ಕೊಡ ಅಂತ ಹೇಳೋರು ಅಂತ ಗೊತ್ತಿಲ್ಲ, ನನಗೂ ಹಂಗೆ ಡಿಪೆಂಡ್ ಆಗಕ್ಕಾಗಲ್ಲ. ಅಂದ್ರೆ ಈಗ ಪರಂಬಾ ಸ್ಟುಡಿಯೋಸ್ ಆಗಿದ್ದಾಗ್ಲೂ ಕೂಡ, ರಿಷಬ್ ಶೆಟ್ಟಿ ಫಿಲಮ್ಸ್ ಅಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶುರು ಮಾಡಿದಾಗ್ಲೂ ಅವನು ಎಲ್ಲೇ ಯಾವುದೇ ಕಾರಣಕ್ಕೂ ರಿಷಬ್ ರಕ್ಷಿತ್ ಹತ್ರ ದುಡ್ಡು ತಗೊಳ್ಳಿಲ್ಲ. ನಾನು ಶಿವೇಶ್ ಸ್ಟುಡಿಯೋಸ್ ಅಂತ ಶುರು ಮಾಡಿದಾಗ ಅವ್ರಿಬ್ರ ಹತ್ರ ಕೇಳಬಾರ್ದು ಅನ್ನೋ ಸ್ವಾಭಿಮಾನದ ಮೇಲೆ ಶುರು ಮಾಡಿದ್ದು. ಹಂಗಂತ ನಮ್ ಫ್ರೆಂಡ್ಶಿಪ್ ಇಲ್ಲ ಅಂತಲ್ಲ. ಸುಮಾರು ಜನ ಕೇಳಿದ್ರು, ನಾನು ಹೊರಗಡೆ ಸಾಲ ಹುಡುಕಿದಾಗ
ನಮ್ಮರೆ ರಿಷಬ್ ಶೆಟ್ರ್ ಹತ್ರ ಇದೆ, ರಕ್ಷಿತ್ ಶೆಟ್ರ್ ಹತ್ರ ಇದೆ, ನೀವು ಬಂದು ನಮ್ಮ ಹತ್ರ ಸಾಲ ಕೇಳ್ತಿರಲ್ಲ ಅಂತ. ಫ್ರೆಂಡ್ಶಿಪ್ ಇಸ್ ಡಿಫ್ರೆಂಟ್, ಫಿನಾನ್ಸ್ ಇಸ್ ಡಿಫ್ರೆಂಟ್. ಅಂದ್ರೆ ನಾ ಕೇಳಿದಾಗ ಅವ್ರು ಕೊಡಲ್ಲ ಅಂತಲ್ಲ, ಅವ್ನು ಈಗಲೂ ನನಗೆ ಬೈತಾನೆ. ಏನಾದ್ರು ಹೊರಗಡೆದ ಏನಾದ್ರು ವಿಚಾರ ಗೊತ್ತಾದ್ರೆ, ಏನೋ ಅಲ್ಲೇನೋ 4% ಬಡ್ಡಿಗೆ ತಗೊಂಡಿದ್ದೆ ಅಂತ, ಬೋಳಿ ಮಗನ ಯಾಕೆ ನಮ್ ಕೇಳಕ್ ಆಗ್ತಿರಲ್ಲ ನಿಂಗೆ ಅಂತ. ಸೊ ಅದು ಬೇರೆ ಕತೆ, ಅದು ನಮ್ದು ಒಂದು ಪರ್ಸನಲ್, ಅದು ನಮ್ಮ ಸ್ನೇಹಿತರದ್ದು ವ್ಯವಹಾರಕ್ಕೆ ಬರಬಾರ್ದು, ವ್ಯವಹಾರ ಸ್ನೇಹಿಗೆ ಬರಬಾರ್ದು ಅನ್ನೋ ನನ್ನ ಪಾಲಿಸಿ. ನಂದು ಮಾತ್ರ ಅಲ್ಲ, ಅವ್ರದ್ದು ಎಲ್ಲಾರ್ದು ಪಾಲಿಸಿ. ಸೊ ಎಲ್ಲೂ ಹಾಗೆ ಇದ್ದಾರೆ ಅಂತ ಹಂಗೆ ಇದಾರೆ ಸರ್. ಇವತ್ತಿಗೂ ನಮ್ಗೆ ಏನಾದ್ರು ತುಂಬಾ ಅರ್ಜೆಂಟ್ ಅಂತ ಅನಿವಾರ್ಯ ಇದ್ದಂಗೆ ಗಾಡಿ ಬದಲಾಗಿದೆ, ಹಾಕೋ ಬಟ್ಟೆ ಬದಲಾಗಿದೆ, ಇರೋ ಜಾಗ ಬದಲಾಗಿದೆ, ಬಿಟ್ರೆ ವ್ಯಕ್ತಿತ್ವ ಬದಲಾಗಿಲ್ಲ, ಮನುಷ್ಯ ಬದಲಾಗಿಲ್ಲ ಅಷ್ಟೇ. ಅದು ಬದಲಾಗಕ್ಕೆ ನಾನು ಬಿಡಲ್ಲ ಜಗತ್ತು ಬದಲಾಗಕ್ಕೆ ಬಿಡಲ್ಲ. ಅದನ್ನ ನಾನು ವೆರಿ ಫ್ರೀಕ್ವೆಂಟ್ಲಿ ಹೇಳ್ತಾರೆ. ಅವಾಗಲೂ ಜಗಳನೆ. ಹೌದು, ಅವಾಗಲೂ ಜಗಳ. ರೀಸೆಂಟ್ ಆಗಿ ಮೊನ್ನೆ ಒಂದು ವಾರದಿಂದ ಜಗಳ ಮಾಡೋದು ಹಿಂಗೆ ಯಾವ್ದೋ ಒಂದು ವಿಚಾರಕ್ಕೆ. ಹೇಳಿ. ಇಲ್ಲಪ್ಪ, ಸುಮ್ನೆ ಹಿಂಗೆ ಯಾವ್ದೋ ಒಂದು ವಿಚಾರಕ್ಕೆ. ಅಂದ್ರೆ ಇದು ಸರಿ ಅಲ್ಲ, ಇದ್ ನೀನ್ ಮಾಡಬಾರ್ದು ಅಂತ. ಅದು ಅವಂದೇ ಆದ ಸಮಜಾಯಿಷಿ ಇತ್ತು, ಇದು ನನಗೆ ಬೇಕಾಗಿಲ್ಲ ಅಂತ ನಾನು, ಇದು ಹಿಂಗಲ್ಲ, ಇದು ಹಿಂಗೆ ಇರ್ಬೇಕು, ಆಯ್ತು ಶೆಟ್ರೆ ಸಾರಿ ಓಕೆ ಅಂದ. ಸರಿ ಅಷ್ಟೇ, ಅಕ್ಸೆಪ್ಟೆಡ್ ಅಂಡ್ ವಿಚ್ ಇಸ್ ರಾಂಗ್. ನಾನು ಅವ್ನು ಎಕ್ಸೆಪ್ಟ್ ಮಾಡ್ತಾನೆ. ತಪ್ಪಂದ್ರೆ ತಪ್ಪೆ, ಸರಿ ಅಂದ್ರೆ ಸರಿ, ಅದು ಇಬ್ರು ಮಾಡ್ತಾರೆ. ಅಂಡ್ ವಾಪಸ್ ಹಂಗೆ ಕೂಗಾಡ್ತಾರೆ ನನ್ನ ಮೇಲೂ. ನಾನ್ ಮಾಡಿರೋ ತಪ್ಪಿಗೂ ಹಂಗೆ ಕೂಗಾಡ್ತಾರೆ, ನನಗೂ ಅಷ್ಟೇ ಬೈತಾರೆ ಅಂತ. ನಾನೇನು ದೊಡ್ಡ ಬಾಸ್, ನಾ ಹೇಳಿದೆಲ್ಲ ಕೇಳ್ತಾರೆ ಅಂತಲ್ಲ, ನಾನು ಅವ್ರ ಹತ್ರ ಅಷ್ಟೇ ಬೈಸ್ಕೊತೀನಿ ನಾನು ಮಾಡಿದ ತಪ್ಪಿಗೆ. ಅದು ನನ್ನ ಫ್ಯಾಮಿಲಿ ಒಳಗೆ ಆಗೋ ತಪ್ಪಿರ್ಬೋದು, ಅದು ನನ್ನ ಸ್ವಲ್ಪ ಫಿನಾನ್ಷಿಯಲ್ ನಂದು ಬೇರೆಯವ್ರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀನಿ, ನಂದನ್ನು ನಂಗೆ ಹ್ಯಾಂಡಲ್ ಮಾಡ್ಕೊಳಕ್ ಬರಲ್ಲ, ಅದಕ್ಕೆ ಅವ್ರ ಹತ್ರ ಬೈಸ್ಕೊಂಡಿರೋದು ಇದೆ. ಅಂಡ್ ಅವರಿಬ್ರು ಬೈದಿದ್ದ ಪ್ರತಿಫಲನೇ ಶಿವೆ ಸ್ಟುಡಿಯೋಸ್ ಅನ್ನೋ ಕಂಪನಿ ಇವತ್ತು ಶುರು ಮಾಡಿದ್ದು. ಅಣ್ಣಯ್ಯ ಅನ್ನೋ ಜಿ ಚಾನಲ್ ಅಲ್ಲಿ ಧಾರಾವಾಹಿ ನಡೀತಾ ಇರೋದು ನನ್ನ ಪ್ರೊಡಕ್ಷನ್ ಇಂದ. ಸುಭಾಷ ಶೀಘ್ರಂ ಅಂತ ಜಿ ಚಾನಲ್ ಅಲ್ಲಿ ಇನ್ನೊಂದು ಧಾರಾವಾಹಿ ನಡೀತಾ ಇರೋದು. ಈಗ ಡಿಸೆಂಬರ್ ಜನವರಿಗೆ ಮತ್ತೊಂದು ಧಾರಾವಾಹಿ ಮಾಡ್ತಾ ಇದ್ದೀನಿ ಜಿಗೆ. ಸೊ ಇಷ್ಟು ಮೂರು ಪ್ರೊಡಕ್ಷನ್ ಆಗ್ತಾ ಇದೆ ಅಂದ್ರೆ ಅವರಿಬ್ರು ಬೈಗಳನ್ನೇ ಕಾರಣ. ಇಲ್ಲಾಂದ್ರೆ ನಾನು ಪ್ರೊಡಕ್ಷನ್ ಹೌಸ್ ಮಾಡೋ ಧೈರ್ಯ ಮಾಡ್ತಿರ್ಲಿಲ್ಲ. ಅವರಿಬ್ರು ಬೈತಾನೆ ಇದ್ರು. ನನ್ನ ಹೆಂಡತಿ ಬ್ಯಾಕಪ್ ಅಲ್ಲಿ ಇಲ್ಲ ನಾನ್ ನೋಡ್ಕೋತೀನಿ ನೀವು ಮಾಡಿ ಅಂತ ಒಂದು ಧೈರ್ಯ ಕೊಟ್ಲು. ಯಾಕಂದ್ರೆ ಯಾರು ಇಲ್ಲ. ಈಗ ರಿಷಬ್ ಶೆಟ್ಟಿ ಫಿಲಮ್ಸ್ ಅಂತ ಓಪನ್ ಮಾಡಿದಾಗ ಅಟ್ಲೀಸ್ಟ್ ಅವನಿಗೆ ನೀನ್ ತಲೆ ಕೆಡ್ಸ್ಕೊಬೇಡ ನಾನಿದ್ದೀನಿ ಅಂತ ಹೇಳೋದಕ್ಕೆ ನಾನಿದ್ದೆ ಹಿಂದೆ. ರಕ್ಷಿತ್ ಮಾಡಿದಾಗ ನಾನು ಇದೀನಿ ಮಗ ತಲೆ ಕೆಡ್ಸ್ಕೊಬೇಡ ಅಂತ ಹೇಳಕ್ ನಾನಿದ್ದೆ. ಬಟ್ ನಾನ್ ಮಾಡಿದಾಗ ಯಾರು ಇಲ್ಲ ನಾನು ಹಿಂದೆ ಆತರ ಹೇಳೋದಕ್ಕೆ. ಯಾಕಂದ್ರೆ ನಾನು ಇವರಿಬ್ಬರನ್ನ ಕರಿಯಕ್ಕಾಗಲ್ಲ, ನನ್ನ ಹಿಂದೆ ಬಂದು ನಿಂತ್ಕೊಳ್ಳಿ ಅಂತ. ಬಟ್ ನನ್ನ ಹಿಂದೆ ನಿಂತ್ಕೊಳ್ಳೋದಕ್ಕೆ ಯಾರು ಇರಲಿಲ್ಲ. ಆಗ ನಾನು ಹೆಂಡ್ತಿ ಹೇಳೋದು ನಾನು ಇದೀನಿ ತಲೆ ಕೆಡ್ಸ್ಕೊಬೇಡಿ ಯುಗೋ ಹೇಳಿ. ಅಲ್ಲಿಗೆ ಧೈರ್ಯ ಮಾಡಿದೆ. ಅಲ್ಲಿಗೆ 2.5 ವರ್ಷ ಆಯ್ತು ನನ್ನ ಕಂಪ್ನಿ ಓಪನ್ ಮಾಡಿ. ಇವತ್ತಿಗೂ ಗಾಡ್ಸ್ ಗ್ರೇಸ್ ಟಚ್ವುಡ್ ಜಿ ಚಾನಲ್ ಅಲ್ಲಿ ಟಾಪ್ 1 ಅಲ್ಲಿ ಇದ್ದೀನಿ ಸರ್. ಅಣ್ಣಯ್ಯ? ಹೌದು. ಓಕೆ. ಸೊ ಅದೇ ಶಿವೆ ಸ್ಟುಡಿಯೋಸ್. ಶಿವೆ ಅಂತ ಹೆಸರು ಕೊಟ್ಟಿದ್ದು ರಕ್ಷಿತ್. ಅದಕ್ಕೆ ಏನದು? ಶಿವೆ ಸರ್ವಾರ್ಥ ಸಾಧಿಕೆ. ಶಿವೆ ಶಿವನ ಅಂಶ ಕೊಲ್ಲೂರು ಮೂಕಾಂಬಿಕೆ. ನಾನು ಕೊಲ್ಲೂರಿಗೆ ಹೋಗಿ ಬಂದೆ ಬೆಳಗ್ಗೆ 4 ಗಂಟೆಗೆ ದರ್ಶನಕ್ಕೆ ಕೂತು 4:15 ಕೂತೆ 5 ಗಂಟೆವರೆಗೂ ಸುಮ್ಮನೆ ಕಣ್ಮುಚ್ಕೊಂಡು ಕೂತಿದ್ದೆ ತಾಯಿ ಮುಂದೆ. ಏನು ಹೆಸರು ಬರ್ತಾ ಇಲ್ವಲ್ಲಮ್ಮ ಪ್ರೊಡಕ್ಷನ್ ಹೌಸಿಗೆ, ಏನ್ ಹೆಸರಿಡೋದು ನಾನೇ ಇದೀನಲ್ಲ ಬೇರೆ ಹೆಸರು ಯಾಕೆ ಹುಡುಕ್ತಿ ಅನ್ನೋ ಥರ ಬಂತು ಮನ್ಸಿಗೆ. ಸೀದಾ ಬಂದೆ, ಬೆಂಗಳೂರಿಗೆ ಹೊರಟಿದ್ದೆ ಅವತ್ತು. ಸೀದಾ ಬಂದೆ, ರಕ್ಷಿತ್ ಮನೆಗೆ ಬಂದೆ. ಮರ ಇವತ್ತು ಕೊಲ್ಲೂರಿಗೆ ಹೋಗಿದ್ದೆ, ಹಿಂಗೆ ಆಯ್ತು ಮರ, ದೇವ್ರು ಹಿಂಗೆ ಹೇಳ್ದಂಗೆ ಆಯ್ತು, ಒಂದು ಒಳ್ಳೆ ಹೆಸರು ಕೊಡೋ, ದೇವಿ ಹೆಸರು ಬರೋವಂಥದ್ದು ಒಂದು ಒಳ್ಳೆ ಹೆಸರು ಕೊಡ ಅಂದೆ. ಹಿ ಡಿಂಟ್ ಇವನ್ ಥಿಂಕ್ ಫಾರ್ ಸೆಕೆಂಡ್ಸ್. ನಾ ಹಿಂಗೆ ಕೇಳಿದೆ, ಸರ್ ಶಿವೆ ಅಂತಿಡ ಅಂದ. ಎಂತ ಅಂದೆ. ಶಿವೆ ಅಂತಿಡೋ, ಶಿವೆ ಸರ್ವಾರ್ಥ ಸಾಧಿಕೆ ದೇವಿ, ಅವ್ರಿಗಿಂತ ಇನ್ನೆಂತ ಇಡ ಅಂದ. ಸೂಪರ್ ಅಂತೇಳಿ ಸ್ಪೆಲ್ಲಿಂಗ್ ಎಲ್ಲ ಟೈಪ್ ಮಾಡ್ಕೊಂಡೆ. ಹೆಂಗ್ ಮರ ಇಷ್ಟ ಪಟ್ಟ ಅಂತ ಹೇಳಿದೆ. ನನ್ ಮನೆಗೆ ಇಡ್ಬೇಕು ಅನ್ಕೊಂಡಿದ್ದೆ ಹೆಸರನ್ನ ಅಂದ. ಸೊ ಅಷ್ಟು ಅಂದ್ರೆ ಅವ್ನು ಇಡ್ಬೇಕು ಅನ್ಕೊಂಡಿದ್ದಾನೆ, ಅವ್ನು ನನಗೆ ಕೊಟ್ಟಿದ್ದಾನೆ ಅಂದ್ರೆ ದಟ್ ಈಸ್ ದ ಲೀನಿಯನ್, ದಟ್ ಈಸ್ ದ ಫ್ರೆಂಡ್ಶಿಪ್ ವಾಟ್ ವಿ ಕ್ಯಾರಿ ಅಷ್ಟೇ. ಇಲ್ಲಿ ದುಡ್ಡು ಕಾಸು ವ್ಯವಹಾರ ಬಂದ್ರೆ ಹೆಂಗಿರುತ್ತೆ ಹೇಳಿ, ಅದಕ್ಕೆ ತರಲ್ಲ ಸರ್ ಯಾವ್ದು. ಅದೇ ಮಕ್ಕಳದೇ ಸಿನಿಮಾ, ಬಟ್ ಇವತ್ತು ಎಷ್ಟು ವರ್ಷ ಆಗಿದೆ ಅಷ್ಟೇ ವರ್ಷದಲ್ಲಿ ಮಾಡ್ತಾರೆ. ಹೌದು, ಅದೇ ಮಕ್ಕಳದೇ ಸಿನಿಮಾ. ಹೌದು, ಮತ್ತೆ ಹೌದು, ಬಾಸ್ ಇರ್ತಾರೆ. ಬಾಸ್ ಒಂದು ಹಿಂಗ್ ವಿಸಿಟರ್ ಹಾಕೋಗ್ಬೇಕು ಅವ್ರು ಆ ಕತೆಗಳಲ್ಲಿ. ಅವ್ರಿಲ್ಲ ಅಂದ್ರೆ ಮಜಾ ಇಲ್ಲ. ಸರ್ಕಾರಿ ವಿತೌಟ್ ಅನಂತ್ನಾಗ್ ಸರ್ ನೀವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೋಡ್ತೀರಾ ಅಂದ್ರೆ ಎಂಥದ್ದು ಇಲ್ಲ. ಲಾಸ್ಟ್ ಕಾಂತಾರದಲ್ಲಿ ಲಾಸ್ಟ್ 20 minutes ಏನಿತ್ತು. ಹೌದು, ಸರ್ಕಾರಿಲೂ ಅದೇ ಗ್ರಿಪ್ ಹಿಡಿಯೋದು. ಹೌದು, ಸರ್ಕಾರಿಲೂ ಅದೇ 15 ನಿಮಿಷ ಲಾಸ್ಟ್.
ಅಂದ್ರೆ ನಿಮ್ಗೆ ಜನರಿಗೆ ಹೆಂಗ್ ಗೊತ್ತಾ ಸರ್, ಇವತ್ತು ತುಂಬಾ ಸೀರಿಯಸ್ ಸಬ್ಜೆಕ್ಟ್, ಈಗ ಶಾಲೆ ಹೋಗ್ತಾ ಇದೆ ಅನ್ನೋದು ತುಂಬಾ ಸೀರಿಯಸ್ ಸಬ್ಜೆಕ್ಟ್. ಹೌದು, ಆ ಸೀರಿಯಸ್ ಸಬ್ಜೆಕ್ಟ್ ನ ನೀವು ಸೀರಿಯಸ್ ಆಗಿ ಹೇಳಿದ್ರೆ ಆ ಪಿಕ್ಚರ್ ಓಡ್ತಿರ್ಲಿಲ್ಲ. ಡಾಕ್ಯುಮೆಂಟ್ರಿ ಆಗ್ತದೆ. ಎಕ್ಸಾಕ್ಟ್ಲಿ. ಆ ಪಿಕ್ಚರ್ನ ನಾವು ಯಾವಾಗ ಹ್ಯೂಮರಸ್ ಆಗಿ ಹೇಳ್ಬೇಕು ಅಂತ ರಿಷಬ್ ಡಿಸೈಡ್ ಮಾಡ್ದ, ಕಂಪ್ಲೀಟ್ ಲಾಸ್ಟ್ 15 ನಿಮಿಷದ ತನಕ ನಿಮ್ಗೆ ತುಂಬಾ ಹ್ಯೂಮರಸ್ ಆಗಿ ನಗ್ನಗ್ಸ್ತಾ ತಗೊಂಡೋಗಿ ಲಾಸ್ಟ್ 15 ನಿಮಿಷ ಅದ್ರಲ್ಲಿ ಒಂದು ಡೈಲಾಗ್ ಬರುತ್ತೆ, ಯಾವ ಭಾಷೆಯಲ್ಲಿ ಮಗು ಕನಸು ಕಾಣುತ್ತೋ